ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ ಸ್ಪೆಷಲ್ ಏನೇನು ಮಾಡಿದ್ದೀರಾ? ನಾನು ನಿಮ್ಮ ಶೈಲಾ ಪುನೀತ್. ಇವತ್ತು ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಜೀರಿಗೆ, ಮೆಣಸು ಬೇಕಾದರೆ ಮೆಣಸು ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ. ಮತ್ತು ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಒಂದು ಅರ್ಧ ಕಾಯಿ ಮತ್ತು ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸ್ಕೊಂಡಿದ್ದೀನಿ. ಈಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಮೆಂತ್ಯ, ಗಸಗಸೆ, ಚಕ್ಕೆ, ಲವಂಗ ಹಾಕ್ಕೊಂಡು ರುಬ್ಕೊಳ್ಳೋಣ. ಲಾಸ್ಟಲ್ಲಿ ಹಾಕಿದ್ರೆ ಅದು ಒಂದು ಸ್ವಲ್ಪ ಅಲ್ಲಲ್ಲೇ ಇರುತ್ತಲ್ವ, ಹಾಗಾಗಿ ಫಸ್ಟೇ ಹಾಕ್ಕೊಂಡು ಕೊಬ್ಬರಿ ಜೊತೆನೇ ರುಬ್ಕೊಳ್ಳೋಣ. ಈ ಥರ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಏನೇನು ಇಟ್ಕೊಂಡ್ವಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಈರುಳ್ಳಿ ಒಂದು ಮೂರು ತೊಗೊಳ್ಳಿ ಸಾಕು, ಸ್ವಲ್ಪ ದೊಡ್ಡದಾಗಿರೋದು. ಅಂದರೆ ಸಾಂಬಾರು ನೀವು ಎಷ್ಟು ಬೇಕೋ ಅಷ್ಟು. ನಾನು 1.5 kg ಮಾಡ್ತಿದ್ದೀನಲ್ವ, ಅದಕ್ಕೆ ನಾನು 3 ತೊಗೊಂಡಿದ್ದೀನಿ. 1 kg ಅಂದರೆ ಒಂದು ಸ್ವಲ್ಪ ಕಮ್ಮಿ ತೊಗೊಳ್ರಿ. ಟೊಮಾಟೊ 1-2. ಈ ಹುಳಿ ಇರಬೇಕು. ಫಿಶ್ ಸಾಂಬಾರು ಯಾವತ್ತಿದ್ರೂ ಸ್ವಲ್ಪ ಹುಳಿ ಇದ್ರೇ ಚೆಂದ. ನಾಟಿ ಅಲ್ಲ ಇದು, ಮಾಮೂಲಿದೆ. ಮತ್ತು ನಿಂಬೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಪೇಸ್ಟ್ ಫುಲ್ ನುಣ್ಣಗೆ ಮಾಡ್ಕೋಬೇಕು. ನಾನು ಇಲ್ಲೊಂದು 3 ಸ್ಪೂನ್ ಹಾಕ್ಕೊತಿದ್ದೀನಿ ಖಾರದ ಪುಡಿ, 3 ಸ್ಪೂನು, ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಇದು ಫಿಶ್ ಮಸಾಲ ಬರುತ್ತಲ್ಲ, ಅದೊಂದು 2 ಸ್ಪೂನಷ್ಟು ಹಾಕ್ಕೋತೀನಿ. ಅಂದರೆ ಬ್ರ್ಯಾಂಡ್ ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಾನು ಇದು ನಮ್ಮ ಮನೇಲಿ ಯೂಸ್ ಮಾಡೋದಕ್ಕೋಸ್ಕರ ಇದನ್ನು ತೊಗೋತೀನಿ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಷ್ಟೇ. ಮತ್ತು ನೋಡಿ ಈ ಥರ ನುಣ್ಣಗೆ ಮಾಡ್ಕೋಬೇಕು. ನಾನು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಟೇಸ್ಟ್ ಹೇಗಿದೆ ಅಂತ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನಗೂ ಒಂದು ಸಲ ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ನಮ್ಮಂಥ ನ್ಯೂ ಕಮರ್ಸ್ನ ಸ್ವಲ್ಪ ಎಂಕರೇಜ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಈಗ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಮಸಾಲೆ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ನಾವು ಹಸಿದೇ ಹಾಕ್ಕೊಂಡಿದ್ವಲ್ಲ ಎಲ್ಲವೂ, ಒಂದು ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ನೀರೆಲ್ಲ ಹೀರ್ಕೋಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು. ಎಣ್ಣೆ ಬಿಡೋವಷ್ಟು ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ, ಹುರ್ಕೊಳ್ಳೋಷ್ಟು. ಒಂದು ಸ್ವಲ್ಪ ಬೇಯಬೇಕಷ್ಟೇ. ಮಸಾಲೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿದಷ್ಟು ಅಂತಿಲ್ಲ, ನಾನು 1.5 kg ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ ನಿಮಗೆ. ನೀಟಲ್ಲಿ ತಳ ಅಂಟಬಾರ್ದು. ಒಂದು ಸ್ವಲ್ಪ ದಪ್ಪ ಪಾತ್ರೆಯಲ್ಲಿ, ಒಂಥರ ಅಗಲ ಪಾತ್ರೆಯಲ್ಲಿ ಫಿಶ್ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ. ಒಂದು 5 ನಿಮಿಷ ಸ್ವಲ್ಪ ಬಾಡಿಸಿದ್ರೆ ಸಾಕು. ಇಲ್ಲಿ ಕ್ಲೋಸ್ ಮಾಡಿದ್ರೆ ನೋಡಿ, ಈ ಥರ ತಿಕ್ ಬರಬೇಕು. ಒಂದು ಸ್ವಲ್ಪ ನೀರೆಲ್ಲ ಒಂದು ಸ್ವಲ್ಪ ಹಿಂಗೋಣಂಗಾದರೆ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ತೆಳ್ಳಗೆ ಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತೀನಿ ನಾನು. ಉಪ್ಪು ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಇದು ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಇಟ್ಕೊಳ್ಳಿ. ನಾನು ಇಲ್ಲಿ 1.5 kg ನೋಡಿರಿ, ಒಂದು ಸ್ವಲ್ಪ 1.5 kg ತೊಗೊಂಡಿದ್ದೀನಿ ನೋಡಿ. ಈ ಥರ ಕುದಿಬೇಕು. ಈಗ ಬೇಕು ಅಂದರೆ ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿದೆ, ನಾನು ನೋಡಿದ್ದೀನಿ ನೋಡಿ. ಈ ಥರ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಫಿಶಸ್ ಎಲ್ಲ ಸಾಂಬಾರು ಒಳಗಡೆ ಹಾಕ್ಕೊಂಬಿಡೋಣ. ನಮ್ಮ ಮನೆಯವ್ರಿಗೆ ತಲೆ ಇಷ್ಟ, ಹಾಗಾಗಿ ತಲೆ ಹಾಕ್ಕೊಂಡಿದ್ದೀನಿ. ತಲೆ ಮಕ್ಕಳು ತಿನ್ನೋದ್ರಿಂದ ತುಂಬ ಒಳ್ಳೆ ಬುದ್ಧಿ ಬರುತ್ತೆ ಫ್ರೆಂಡ್ಸ್. ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಇದರಲ್ಲಿ ಫಿಶಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತಲ್ವ, ಹಾಗೆ ಒಂದು 5 ನಿಮಿಷಕ್ಕೆ ಕುದಿಸ್ಕೊಳ್ಳಿ ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಆಗೋಯ್ತು ಫ್ರೆಂಡ್ಸ್. ಫಿಶ್ ಸಾಂಬಾರು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಹೆಲ್ದಿನೂ ಇರುತ್ತಲ್ವ. ಮಕ್ಳಿಗಂತೂ ವೀಕ್ಲಿ ಒನ್ಸ್ ಆದರೂ ಫಿಶ್ ಕೊಡಿ. ನೋಡಿರಿ, ಮುರಿಯಲ್ಲ. 5 ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಸಾಕು. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಶೈಲಾ ಪುನೀತ್ನ ಎಂಕರೇಜ್ ಮಾಡಿ ಪ್ಲೀಸ್. ನೋಡಿ, ಈ ಥರ ಇದ್ದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಗಾಯ್ಸ್.